ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆತನೆ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 1ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಪ್ರೀತಿಯ ದೇವ ಮಕ್ಕಳೇ, ಇಲ್ಲಿ ಈ ವಚನವು ಈ ರೀತಿಯಾಗಿ ಬರೆದಿದೆ, ಅವನು ಅಂದರೆ ನೀತಿವಂತನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಸಾಮಾನ್ಯವಾಗಿ ನಾವು ನೋಡುವಾಗ ನೀರಿನ ಕಾಲುವೆಗಳ ಬಳಿಯಲ್ಲಿರುವಂತಹ ಮರವು ಯಾವ ರೀತಿಯಾಗಿರ್ತದೆ? ಸಮೃದ್ಧಿಯಾಗಿರ್ತದೆ. ಅದು ಯಾವಾಗಲೂ ಫಲವನ್ನ ಕೊಡುವಂತಹ ಮರವಾಗಿರ್ತದೆ ಪ್ರಿಯರೇ. ಅದರ ಎಲೆ ಬಾಡು ಹೋಗುವುದನ್ನೇ ನಾವು ನೋಡೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಮನುಷ್ಯರ ಜೀವಿತದಲ್ಲಿ ಯಾವಾಗ ಅವರು ಆಳವಾಗಿ ದೇವರಲ್ಲಿ ಇರುವಾಗ ಮತ್ತು ಧರ್ಮಶಾಸ್ತ್ರದ ಪ್ರಕಾರವಾಗಿ ಅವರು ನಡೆಯುವಾಗ ಅಂಥವರ ಒಂದು ಜೀವನ ಎಂದಿಗೂ ಬಾಡಿ ಹೋಗೋದಿಲ್ಲ ಪ್ರಿಯರೇ. ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಫಲವನ್ನು ಅವರು ಕಾಣುವವರಿದ್ದಾರೆ. ಇವತ್ತು ಅನೇಕ ಜನರು ಆಲೋಚಿಸಿಕೊಳ್ತಾ ಇರಬಹುದು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ನಾವು ಎಷ್ಟೇ ಪ್ರಯಾಸ ಪಟ್ಟರು ಕೂಡ ಯಾಕೆ ನಾವು ಸಫಲವನ್ನು ಕಾಣ್ತಾ ಇಲ್ಲ, ಯಾಕೆ ಒಂದು ಪ್ರಯತ್ನ, ಒಂದು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇಲ್ಲ ಎಂಬುದಾಗಿ ಅನೇಕ ಜನರು ಆಲೋಚಿಸಿಕೊಳ್ತಾ ಇರಬಹುದು ಪ್ರಿಯರೇ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮಲ್ಲಿರುವಂತಹ ನಂಬಿಕೆಯನ್ನು ನೀವು ಕಳೆಕೊಳ್ಳಬೇಡಿರಿ. ಇವತ್ತು ಅನೇಕ ಜನರು ಹಣ ಗಳಿಸ್ತಾ ಇದ್ದಾರಾ, ವೇಗವಾಗಿ ಅವರ ಆಸ್ತಿಯನ್ನು ಹೊಂದ್ಕೊಳ್ತಾ ಇದ್ದಾರಾ, ಪರವಾಗಿಲ್ಲ. ಆದರೆ ನೀವು ತಾಳ್ಮೆಯಿಂದ ನಂಬಿಕೆಯಿಂದ ನೀವು ಇರುವಾಗ ತಕ್ಕ ಕಾಲದಲ್ಲಿ ನೀವು ನಿಮ್ಮ ಪ್ರಯತ್ನಕ್ಕೆ ನೀವು ಸಫಲವನ್ನು ಕಾಣುವವರಿದ್ದೀರಾ. ಅದಕ್ಕೋಸ್ಕರವಾಗಿ ನಂಬಿಕೆಯಿಂದ ಇರಿ. ನೀವು ದೃಢವಾಗಿ ನಿಂತು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥಿಸುವಾಗ, ನೀವು ದೇವರಲ್ಲಿ ಆಳವಾಗಿರುವಾಗ ದೇವರು ನಿಮ್ಮ ಜೀವಿತವನ್ನು ಮೇಲಕ್ಕೆ ತರುವವನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೇನ್.